ನೋಡೋಕ್ಕಾಗ್ತಿಲ್ಲ ಗುರು, ಲಿಟ್ರಲಿ ನೋಡೋಕ್ಕಾಗ್ತಿಲ್ಲ. ನಮ್ಮ ಭಾರತ ತಂಡ ಈ ಲೆವೆಲ್ಗೆ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಒಂಥರ ಪ್ಯಾಥೆಟಿಕ್ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಅನ್ಬಿಲಿಯಬಲ್. ಅಂದರೆ ನೀವು ಬ್ಯಾಕ್ ಟು ಬ್ಯಾಕು T20 ಚಾಂಪಿಯನ್ಸ್, ವರ್ಲ್ಡ್ ಕಪ್ ಚಾಂಪಿಯನ್ಸ್ ಆಗಿರೋರು ನಾವು. ಆಮೇಲೆ ನಂಬರ್ 1 T20 ಟೀಮ್ ನಮ್ಮದು. ಈ ಥರ ಟೀಮು, ಹಿಂಗೆಲ್ಲ ಹೆಸರುವಾಸಿಯಾಗಿರುವಂಥ ಟೀಮು ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಸೋಲ್ತಾರೆ. ಐರ್ಲೆಂಡ್ ವಿರುದ್ಧ ಸೋಲ್ತಾರೆ. ಅದೊಂಥರ ಕಪ್ಚುಕೆ ಅನ್ನೋ ಥರ. ಗ್ಯಾಪಲ್ಲಿ ಇಂಗ್ಲೆಂಡಲ್ಲಿ ಅಟ್ಲೀಸ್ಟ್ ಇವಾಗ ಸ್ವಲ್ಪ ಏನೋ ಎನ್ವಿರಾನ್ಮೆಂಟ್ಗೆಲ್ಲ ಒಗ್ಗೂಡ್ಕೊಂಡ್ಬಿಟ್ಟು ಏನೋ ಮಾಡ್ತಾರೆ ಅಂತಂದರೆ, ಇಲ್ಲಿ ಇನ್ನೂ ಒಂದು ಪಂದ್ಯ ಬಾಕಿ ಇರೋಷ್ಟರಲ್ಲೇ ಸೋಲ್ತಾರೆ ಸರಣಿ ಅಂತಂದರೆ ಗುರು, ಲಿಟ್ರಲಿ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಅಲ್ಲ, ಈ ಥರ ಪರ್ಫಾರ್ಮೆನ್ಸಾ? ಫಸ್ಟ್ ಇನ್ನಿಂಗ್ಸ್ ಏನಿತ್ತಲ್ಲ, ಅಲ್ಲಿ ವಾಚಲ್ ಹಂಗೆಲ್ಲ ಮಾಡಿದ್ವಿ. ಗ್ಯಾಪಲ್ಲಿ 158 ಎಲ್ಲ ಹೊಡೆದ್ರು. ಏನಂದರೆ ನಂಗೆ ಅರ್ಥ ಆಗ್ತಿಲ್ಲ, ನಾವು ಬ್ಯಾಟಿಂಗ್ ಮಾಡಬೇಕಾದ್ರೆ ಪಿಚ್ಚು ಸ್ಲೋ ಆಗುತ್ತಾ, ಅಥವಾ ಏನು ಅವ್ರು ಬೌಲಿಂಗ್ ಸಖತ್ತಾಗಿ ಮಾಡ್ತಾರಾ, ಏನು ನಮ್ಮದು ಬ್ಯಾಟಿಂಗ್ ಹೊಲ್ಸಾಗಿ ಬ್ಯಾಟಿಂಗ್ ಮಾಡ್ತಾರಾ, ಏನು ಕತೆ? ಪಿಚ್ಚು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಅವ್ರು ನೋಡಿದ್ರೆ ಟರ್ನ್ ಎಲ್ಲ ಮಾಡ್ತವ್ರೆ, ನಮ್ಮ ಕಡೆ ಟರ್ನ್ ಮಾಡೋರೇ ಇಲ್ವಾ? ಏನು ಕತೆ? ಲಿಟ್ರಲಿ ಅರ್ಥನೇ ಆಗ್ತಿಲ್ಲ ಗುರು. ಭಯಂಕರ. ಅಂದರೆ ವಾಚಲಾಗಿ ಮಾಡಬೇಕಾದ್ರೆ ಅದೇ ಹೇಳ್ದಂಗೆ ಸೆಕೆಂಡ್ ಇನ್ನಿಂಗ್ಸು ಏನೋ ನಮ್ಮವ್ರು ಏನೋ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಫುಲ್ ಪಾಸಿಟಿವ್, ಸ್ವಲ್ಪ ಅಟ್ಲೀಸ್ಟ್ ಏನೋ ನಂಬಿಕೆ ಇದ್ರೆ ಗುರು, ಈ ಟೀಮ್ ಮೇಲೆ ನಂಬಿಕೆ ಇಡೋಕ್ಕೆ ಆಗ್ತಾ ಇಲ್ಲಪ್ಪ. ಲಿಟ್ರಲಿ ಏನು 159 ಜುಜುಬಿ ಥರ ಹೊಡೆದ್ರಲ್ಲ ಗುರು ಇಂಗ್ಲೆಂಡ್ ಅವರು. ನಾಯಿಗೆ ಹೊಡೆದಂಗೆ ಹೊಡೆದ್ರು ಲಿಟ್ರಲಿ ಹೇಳ್ಬೇಕು ಅಂತಂದರೆ. ಹೌದು, 3.5 37 ಬಾಲ್ ಇರೋಷ್ಟಲ್ಲೇ ಹೊಡೆದ್ರಲ್ಲ ಗುರು. ನೀವು ಎಷ್ಟು 250 ಹೊಡೆದ್ರೂ ಹೊಡಿತಿದ್ರಿ ಅನ್ನೋ ಥರ ಫೀಲ್ ಆಯಿತು ನನಗಂತೂ. ಇವ್ರು ಬೌಲಿಂಗಲ್ಲಿ ನೋ ಬಾಲು, ಅದು ಫೀಲ್ಡಿಂಗಲ್ಲಿ ಗ್ಯಾಪಲ್ಲಿ ಕೈಯಲ್ಲಿರೋದನ್ನೇ ಬಿಡ್ತಾರೆ. 2 ರನ್ನು, 4 ರನ್ ಸುಮ್ಮನೆ ಬಿಡೋದು, ನೋ ಬಾಲ್ ಎಲ್ಲ ಹಾಕೋದು. ಏನಪ್ಪ ಬೌಲಿಂಗು ಹಂಗೆ, ಬ್ಯಾಟಿಂಗ್ ಅಂತೂ ನೀವು ಹೇಳಂಗೆ ಇಲ್ಲ. ಶ್ರೇಯಸ್ ಅಯ್ಯರ್ 80 ರನ್ ಬಿಟ್ಟರೆ ಬಾಕಿ ಇರೋರೆಲ್ಲ 78 ಹೊಡಿತಾರೆ. ಏನು ಹೇಳೋದು ಹೇಳ್ರಿ? ಅನ್ಬಿಲಿಯಬಲ್ ಅಪ್ಪ ಈ ಥರ ಪರ್ಫಾರ್ಮೆನ್ಸು. ಗೊತ್ತಿಲ್ಲ ಗುರು ಇಲ್ಲೇನು ನಡೀತಾ ಇದೆ ಅಂತ. ಅಂದರೆ ಯಾರ್ದು ತಪ್ಪು ಅಂತ ಇವಾಗ ಸೆಲೆಕ್ಷನ್ ನೋಡಿದ್ರೆ ಅಲ್ಲಿ ತಪ್ಪಾಗಿದೆ, ಅನ್ಯಾಯ ಆಗಿದೆ. ಅದಾದಮೇಲೆ ಇಲ್ಲಿ ಬಂದಾಗ ಇವಾಗ ಪ್ಲೇಯರ್ಸ್ ಅಟ್ಲೀಸ್ಟ್ ಅವರು ರೆಸ್ಪಾನ್ಸ್ ಕೊಡ್ತಾರೆ. ಪ್ಲೇಯರ್ಸಿಂದ ಏನೂ ಬರ್ತಾ ಇಲ್ಲ, ಫಾರ್ಮಲ್ಲೇ ಇಲ್ಲ, ಯಾರೂ ಫಾರ್ಮಲ್ಲಿ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ಗುರು. ಶ್ರೇಯಸ್ ಅಯ್ಯರ್ ಬಿಟ್ಟರೆ ಬ್ಯಾಟಿಂಗಲ್ಲಿ. ಈ ಕಡೆ ಬೌಲಿಂಗಲ್ಲಿ ನೋಡೋದಾದರೆ ಏನು ಒಬ್ರು ಬಂದರೆ ಒಬ್ರು ಬರ್ತಾರೆ, ಒಬ್ರದ್ದು ಚೆನ್ನಾಗಿ ಬೌಲಿಂಗ್ ಬಂದರೆ ಇನ್ನೊಬ್ರು ಮಾಡಲ್ಲ. ಒಂಥರ ಸಂಘಟಿತ ಬೌಲಿಂಗ್ ಪ್ರದರ್ಶನ ಇಲ್ವೇ ಇಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ನಂಗೆ. ಏನಂದರೆ ಈ ಇಂಗ್ಲೆಂಡ್ ಸೀರೀಸ್ ಅಫ್ಕೋರ್ಸ್ ಇವಾಗ ನೆಕ್ಸ್ಟ್ ಮ್ಯಾಚು ಅದು ಒಂಥರ ಯೂಸ್ಲೆಸ್ ಮ್ಯಾಚ್ ಇದ್ದಂಗೆ. ಬಟ್ ನನಗೆ ಭಯ ಆಗ್ತಿರೋದು ನೆಕ್ಸ್ಟ್ ಜಿಂಬಾಬ್ವೆ ಸೀರೀಸ್ ವಿರುದ್ಧ. ಅಂದರೆ ಜಿಂಬಾಬ್ವೆ ವಿರುದ್ಧ ಸೀರೀಸ್ ಇದೆ, ಆ ಸರಣಿ ಏನು ಮಾಡ್ತಾರೆ ಅಂತ. ಗ್ಯಾಪಲ್ಲಿ ಜಿಂಬಾಬ್ವೆ ನೋಡಿದ್ರೆ ಸಖತ್ತಾಗಿ ಆಡ್ತಿದ್ದಾರೆ. ಏನಾದರೂ ಆ ಸೀರೀಸು ಆ ಸರಣಿನೂ ಯಾಕೋ ಹೊಗೆ ಹಾಕ್ಸ್ಕೊತಾರೆ ಅನ್ನೋ ಥರ ಫೀಲ್ ಆಗ್ತಿದೆ ಗುರು. ಅಪ್ಪ ದೇವ್ರೆ, ಈ ಒಂದು ಮ್ಯಾಚ್ ಬಗ್ಗೆ ಏನಂತ ಮಾತಾಡೋದು. ಸೀರಿಯಸ್ಲಿ ಇವಾಗ ಶ್ರೇಯಸ್ ಅಯ್ಯರ್ದು ಒಂದು ಕ್ಯಾಪ್ಟನ್ಸಿ ನೋಡೋದಾದರೆ ಅಫ್ಕೋರ್ಸ್ ಆ್ಯಸ್ ಎ ಪ್ಲೇಯರ್ ಸಖತ್ತಾಗಿ ಆಡಿದ್ದಾರೆ. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಆಗಿ ನೋಡೋದಾದರೆ 6 ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ 5 ಅಂದರೆ 5 ಮ್ಯಾಚ್ ಸೋತಿದ್ದಾರೆ, ಒಂದು ನೋ ರಿಸಲ್ಟ್ ಎಲ್ಲ ಬಂದಿದೆ. ಅಂದರೆ ವಿನ್ಲೆಸ್ ಅನ್ನೋ ಥರ. ಇನ್ನೂ ಟಾಸ್ ಅಣ್ಣ 100% ಇಟ್ಟವ್ರೆ, ಬಟ್ ಸೋಲೋದು ಮಾತ್ರ 100% ಸೋತವ್ರೆ. ಏನಪ್ಪ ಇದು ಈ ಥರ ಆಗ್ತಾ ಇದೆ ಅಂತ. ಇನ್ನು ಜಿ ಎರಾ ಅಂತ ಬಿಟ್ಬಿಡ್ರಪ್ಪ, ಇದೊಂಥರ ಹೋಪ್ಲೆಸ್ ಎರಾ ಅಂದಂಗೆ. ಜಿ ಎರಾ ಅಂದರೆ ಜಿ ಮತ್ತು ಶ್ರೇಯಸ್ ಅಯ್ಯರ್ ಈ ಥರ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಜರ್ನಿ. ಸೊ ಸಡನ್ ಆಗಿ ಸಟ್ಪಟ್ ಡುಡುಮಂತ ಸೋಲ್ತಾ ಇದ್ದಾರೆ ಇವಾಗ ಈ ಐರ್ಲೆಂಡ್ ಸೀರೀಸು ಆಮೇಲೆ ಇಂಗ್ಲೆಂಡ್ ಸೀರೀಸು. ಒಂಥರ ಏನಪ್ಪ ಸ್ಟ್ಯಾಟ್ಸ್ ಯಾವ ಥರ ಹೇಳುತ್ತೆ ಅಂತಂದರೆ, ನೀವು ನೋಡಿ ಸ್ಕೈ ಅವರು ಆ್ಯಸ್ ಎ ಪ್ಲೇಯರ್ ಆಗಿ ರನ್ಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆ್ಯಸ್ ಎ ಕ್ಯಾಪ್ಟನ್ ಆಗಿಬಿಟ್ಟು ಗುರು 5 T20 ಐಸ್ ಯಾವಾಗ ಸೋತಿದ್ರು ಗೊತ್ತಾ? 2 ವರ್ಷ ತೊಗೊಂಡ್ರು ಅವ್ರು 5 T20 ಐಸ್ ಸೋಲಕ್ಕೆ. ಇವನು ಅಣ್ಣ ನಮ್ಮ ಶ್ರೇಯಸ್ ಅಯ್ಯರ್ ಅವ್ರು ಬಂದುಬಿಟ್ಟು ಸೀದಾ 2 ವೀಕಲ್ಲಿ 2 ವಾರಗಳಲ್ಲೇ ಸೋತಿದ್ದಾರೆ ಗುರು 5 T20 ಐಸು. ಯಾವ ಥರ ಅಂತ ಇದು. ಆಮೇಲೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 2019 ಆದಮೇಲೆ ಇವಾಗ ಬೈಲ್ಯಾಟ್ರಲ್ ಸೀರೀಸ್ ಸೋಲ್ತಾ ಇರೋದು. ಇನ್ನು ಈ ಜಿ ಎರಾ ಹೆಂಗಪ್ಪ ಅಂತಂದರೆ ಅಫ್ಕೋರ್ಸ್ ಅರ್ಥನೇ ಆಗ್ತಿಲ್ಲ ಗುರು. ಅಂದರೆ 98 ವರ್ಷದ ಏನಾದರೂ ಇತಿಹಾಸ ರೆಕಾರ್ಡ್ ಮಾಡಿದಿದ್ರೆ ಅದನ್ನು ಪುಡಿ ಮಾಡೋದು. ನಾವು 97 ವರ್ಷ ಆಯಿತು ಗುರು ಇಲ್ಲಿ ಹೋಗಿ ಸೋತೇ ಇಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಸೋತು ಬರೋದು. ಏನಪ್ಪ ಅಂದರೆ T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ, ಅಫ್ಕೋರ್ಸ್ ಒಪ್ಕೋತೀನಿ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ, ಎಲ್ಲ ಒಪ್ಕೋತೀನಿ. ಬಟ್ ಇದು ಕೆಲವೊಂದು ರೆಕಾರ್ಡ್ಸ್ ಇದಾವಲ್ಲ ಗುರು, ಕೆಟ್ಟ ರೆಕಾರ್ಡ್ಸ್ ಇದ್ದಾವೆ, ಒಂಥರ ದರಿದ್ರ ರೆಕಾರ್ಡ್ಸ್ ಅನ್ನೋ ಥರನೇ ಇದ್ದಾವೆ. ಯಾಕಂದರೆ ನಾವು ಏನೇನೋ ಹಿಸ್ಟ್ರಿ ಮಾಡಿದ್ದೀವಿ. ನೋಡಿದ್ರೆ ಅಣ್ಣ ಬಂದ್ಬಿಟ್ಟು ಸೀದೆ ಅಂದರೆ ಅಣ್ಣನೇ ಎರಾ ಅಲ್ಲಿ ಈ ಜಿ ಎರಾದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಅಂದರೆ ಜಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಇವಾಗ ನೋಡಿ ಸೆಲೆಕ್ಷನ್ ನೀವು ನೋಡಿದ್ರೆ ಅಜಿತ್ ಅಗರ್ಕರ್ ಅವರು ಏನು ಮಾಡ್ತಿದ್ದಾರೆ ಸೆಲೆಕ್ಷನ್ನು. ಅಜಿತ್ ಅಗರ್ಕರ್ ಅವ್ರ ಮೇಲೇ ನೀವು ಇವಾಗ ಕ್ವಶನ್ ಮಾಡಬೇಕು. ಯಾಕಂದರೆ ಸೆಲೆಕ್ಷನ್ ಕಮಿಟಿ ಏನು ಮಾಡ್ತಾ ಇದೆ, ಈ ಕಡೆ ನೀವು ನೋಡಿ ಪ್ಲೇಯರ್ಸ್ನ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ಆಮೇಲೆ ಏನಪ್ಪ ಅಂತಂದರೆ ಸೀರಿಯಸ್ಲಿ ವಾಷಿಂಗ್ಟನ್ ಸುಂದರ್ ಏನು ಮಾಡ್ತಿದ್ದಾರೆ ಗುರು? ಕ್ವಶನ್ ಮಾರ್ಕ್ ಬರೋಲ್ವಾ ನಿಮಗೆ? ಲಿಟ್ರಲಿ ಬರುತ್ತೆ ಅಲ್ವಾ? ಇವತ್ತು ನೀವು ಮ್ಯಾಚಿನ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಕಡೆ ಸೀರಿಯಸ್ಲಿ ವೈಭವ್ ಸೂರ್ಯವಂಶಿ ಆಯಿತು, ಅಂದರೆ ನಮ್ಮ ಅಭಿಷೇಕ್ ಶರ್ಮಾ ಆಯಿತು, ಇಬ್ಬರು ಓಪನರ್ಸು ದಡಬಡ ಹೊಡೆಯುವಂಥ ಪ್ಲೇಯರ್ಸು ಒಪ್ಕೋತೀನಿ. ಬಟ್ ಆದರೂ ಸ್ವಲ್ಪ ನೋಡ್ಕೊಂಡು ಆಡ್ಬೋದಾಗಿತ್ತು. ಆದರೆ ನೋಡಿಕೊಂಡು ಆಡಿದ್ರು ಗ್ಯಾಪಲ್ಲಿ. ಆದರೆ ಈ ಕಡೆ ಜೋಫ್ರಾ ಆರ್ಚರ್ ಗುರು, ಜೋಫ್ರಾ ಆರ್ಚರ್ ವರ್ಸಸ್ ವೈಭವ್ ಸೂರ್ಯವಂಶಿ ಒಂಥರ
ಬ್ರೆತ್ ಟೇಕಿಂಗ್ ಮ್ಯಾಚ್ ಅಪ್ಸ್ ಇತ್ತು ಅಂತ. ಆದರೆ ವೈಭವ್ ಸೂರ್ಯವಂಶಿ ಮತ್ತೆ ಔಟ್ ಆಗ್ತಾರೆ. ಅದು ಏನಪ್ಪಾ ಅಂದರೆ ಎಕ್ಸ್ಟ್ರಾ ಬೌನ್ಸ್ ಇರೋದ್ರಿಂದ. ಅಂದರೆ ಅದು ಪ್ಯಾಟರ್ನ್ ಅಂತ ನಡೀತಾ ಇದೆ. ಎಕ್ಸ್ಟ್ರಾ ಬೌನ್ಸ್ಗೆ ನೀವು ಹಂಗೆ ಔಟ್ ಆಗ್ತಿದ್ರೆ 2 ಮ್ಯಾಚ್ ಆಯ್ತು. ಇವಾಗ ನೆಕ್ಸ್ಟ್ ಮ್ಯಾಚ್ ಏನಾದರೂ ಅದೇ ಥರ ಔಟ್ ಆದರೆ ಇದು ಪ್ಯಾಟರ್ನ್ ಇದೆ ಗುರು. ಅಣ್ಣ ಎಕ್ಸ್ಟ್ರಾ ಬೌನ್ಸ್ ಆದರೆ ಆ ಬೌನ್ಸಿ ಪಿಚ್ಚಲ್ಲಿ ಆಡೋಕ್ಕಾಗಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಅಂದರೆ ಫ್ಲ್ಯಾಟ್ ಪಿಚ್ಚಲ್ಲಿ ಮಾತ್ರ ಆಡ್ತಾರೆ ಅನ್ನೋ ಥರ ಕ್ವಶನ್ ಬರುತ್ತೆ ಗುರು. ಸೊ ವೈಭವ್ ಸೂರ್ಯವಂಶಿ ಆಡಲೇಬೇಕು. ಬಟ್ ನನಗೆ ಕ್ರೇಜಿ ಅಂದರೆ ಒಂಥರ ಏನಪ್ಪ ಈ ಥರ ಯಾಕೆ ಆಗ್ತಿದೆ ಅಂತ ಅನಿಸಿದ್ದು ಅಂದರೆ ಇಶಾನ್ ಕಿಶನ್ ಒಂಥರ ಒಳ್ಳೆ ಫಾರ್ಮಲ್ಲಿದ್ದರು. 2026 ಫುಲ್ ಅವ್ರದ್ದೇ ವರ್ಷ ಅನ್ನೋ ಥರ. ಬಟ್ ಸಡನ್ ಆಗಿಬಿಟ್ಟು 6 ಮ್ಯಾಚಸ್ ನೀವು ನೋಡಿ, 6 ಮ್ಯಾಚಸಲ್ಲಿ ಅಣ್ಣಂದು ಏನು ಬಂದೇ ಇಲ್ಲ. ಒಂದು ಮ್ಯಾಚ್ ಬಂತು 47, 46 ಆ ಥರ. ಬಟ್ ರನ್ನೇ ಬಾಲ್ ಇತ್ತದು. ಅನ್ಬಿಲಿಯಬಲ್. ಇಶಾನ್ ಕಿಶನ್ದು ಏನಾಯಿತು ಅರ್ಥ ಆಗ್ತಿಲ್ಲ. ಈ ಕಡೆ ನೀವು ತಿಲಕ್ ವರ್ಮಾ ಅಣ್ಣದಂತೂ ನೀವು ಬಿಟ್ಟೇ ಬಿಡಿ. ಅಣ್ಣ ಒಂಥರ ಸ್ಟ್ರೈಕ್ ರೊಟೇಷನ್ ಮಾಡಿದ್ರೇ ಕ್ರೇಜಿ ಅನ್ನೋ ಥರ. 8 ಬಾಲ್ ಅನ್ನೋದ್ರ ಒಂದು 6 ಬಂದಿರಲಿಲ್ಲ ಅಂದಿದ್ರೆ ಮುಗ್ದೆ ಹೋಯ್ತು ಅನ್ನೋ ಥರ. ದೂಪೇದಂತೂ ನೀವು ಬಿಟ್ಟೇ ಬಿಡಿ. ಯಾಕಂದರೆ ಹೋದ ಮ್ಯಾಚಲ್ಲಿ 8ನೇ ಪೊಸಿಷನಿಗೆ ಆಡಿಸ್ತಿರಲ್ಲ ಗುರು. ಅಣ್ಣಂಗೆ ಫುಲ್ಲು ಹೆವಿ ಸಿಟ್ಟು ಬಂದುಬಿಟ್ಟು ರಿವೆಂಜ್ ತಗೋತೀನಿ ಅಂತ ಹೇಳ್ಬಿಟ್ಟು ಇಂಗ್ಲೆಂಡ್ ಪರವಾಗಿ ಆಡ್ದಂಗಿತ್ತು. ಅಣ್ಣ 23 ಬಾಲಲ್ಲಿ 22. ಇದು ಯಾವ ಥರ ಆಟ ಆಡಿದ್ರೂ ಗೊತ್ತಿಲ್ಲ. ನಮ್ಮ ದೂಬೆ ಅವ್ರ ಕಡೆಯಿಂದನೂ ಏನೂ ಬರಲಿಲ್ಲ ಅನ್ನೋ ಥರ. ಇನ್ನು ನಿಮ್ಮೆಲ್ಲರ ನೆಚ್ಚಿನ ಭಾರತ ತಂಡದ ಫಿನಿಷರು ಯಾರಪ್ಪ ಅಂದರೆ ನಮ್ಮ ಸುಂದ್ರಣ ಬಂದು ಕೂಡಲೇ ಏನು ಗುರು ಬ್ಯಾಟಿಂಗ್. ಅದು 8 ಬಾಲ್ 5 ರನ್ನು. ಅಣ್ಣ ಒಂದು ಸ್ಟೈಲಿಶ್ ಆಗಿ ಒಂದು ಹೊಡಿತಾರೆ ಲೋ ಫುಲ್ ಟಾಸ್ಗೆ. ಏನು 6 ಹೋಯ್ತು ಅನ್ಕೊಂಡ್ರೆ 2 ರನ್ನು. ಏನಪ್ಪ ಈ ಥರ ಅಲ್ಲಿ ನೋಡಿದ್ರೆ ಗ್ಯಾಪಲ್ಲಿ ವಿಲ್ ಜಾಕ್ಸು ಆ ಥರ ಪ್ಲೇಯರ್ಸ್ ಇದ್ದಾರೆ. ನಮ್ಮಲ್ಲಿ ಇಲ್ಲಿ ನೋಡಿದ್ರೆ ಸುಂದ್ರಣ್ಣ, ಅಕ್ಷರ್ ಪಟೇಲ್ದು ಫಾರ್ಮ್ ಇಲ್ಲ ಗುರು. ಏನಪ್ಪ ಈ ಥರ ಮಿಡಲ್ ಆರ್ಡ್ರ್ ಅಲ್ಲ, ಲೋವರ್ ಮಿಡಲ್ ಆರ್ಡ್ರ್ ಏನೂ ಇಲ್ಲ. ಒಂದೇ ಒಂದು ಕ್ರೇಜ್ ಅನ್ಸಿದ್ದು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗು 80 ನೋಡಿತಾರೆ. ಕ್ಯಾಪ್ಟನ್ಸ್ ನಾಕ್ ಅಂತಾರಲ್ಲ ಆ ಥರ ಸೂಪರ್ ಆಗಿ ಆಡಿದ್ರು. ಅಂದರೆ 5 6 4 4. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆದಿಲ್ ರಶೀದ್ ಅವ್ರಿಗೆ ಭಯಂಕರ ಹೊಡೆದ್ರು. ಬಿಟ್ಟರೆ ಬಾಕಿ ಎಲ್ಲರಿಗೆಲ್ಲ ಸ್ವಲ್ಪ ನೋಡ್ಕೊಂಡು ಆಡಿದ್ರು. ಆದರೆ 80 ರನ್ ಇವರೇ ಹೊಡೆದಿದ್ದಲ್ಲ ಅಂತ. ಇವ್ರು ಹೊಡೆದಿರಲಿಲ್ಲ ಅಂದರೆ 78. ಬೇರೆಯವರೆಲ್ಲ ಎಲ್ಲರೂ ಸೇರಿಬಿಟ್ಟು 78 ಹೊಡೆದಿದ್ದಾರೆ. ಇವ್ರ ಅಣ್ಣ ಹತ್ರ ನೋಡಿದ್ರೆ 88ಕ್ಕೆ ಮತ್ತೆ ಆ ಕಡೆ ಆಗಿರೋದು ಇವ್ರದ್ದು. ಏನಪ್ಪ ಈ ಥರ ಅಂದರೆ ಶ್ರೇಯಸ್ ಅಯ್ಯರ್ ಹೊಡೆದ್ರು ಎಲ್ಲ ಆಯಿತು. 158 ಹೊಡೆದ್ರು. ಇವ್ರು ನೋಡಿದ್ರೆ 159 ಟಾರ್ಗೆಟು. ಈ ಕಡೆ ಸಾಲ್ಟು ಮತ್ತು ಯಾರು ಹ್ಯಾರಿ ಬ್ರೂಕು. ಸಾಲ್ಟ್ ನೀವು ನೋಡಿ ಫಸ್ಟ್ಗೆ ಒಂದು 8 ಬಾಲ್ ರನ್ಸೇ ಇಲ್ಲ. ಅಣ್ಣಂದು 9 ಬಾಲ್ಗೆ 0 ಏನೋ ಇತ್ತು. ಆಮೇಲೆ ಅಣ್ಣ ಸ್ವಲ್ಪ ಸೆಟ್ ಆದರು. ಅದಾದಮೇಲೆ ಇಕ್ಕಿದ್ದು ಗುರು. ಈ ಕಡೆ ಹ್ಯಾರಿ ಬ್ರೋಕ್ ಅಂತೂ ನೀವು ನೋಡಿ, ಹ್ಯಾರಿ ಬ್ರೋಕ್ದು ಸ್ಟೈಲಿಶ್ ಬ್ಯಾಟಿಂಗ್ ಗುರು. ಅಂದರೆ ಹಿಂದೆ ರಿವರ್ಸ್ ಎಲ್ಲ ಹೊಡಿತಾರೆ, ಸ್ಕೂಪ್ ಎಲ್ಲ ಹೊಡಿತಾರೆ, ಎಲ್ಲ ಆಯಿತು. ನಮ್ಮ ಭಾರತ ತಂಡದಲ್ಲಿ ಯಾರಪ್ಪ ರಿವರ್ಸ್ ಸ್ಕೂಪು, ಆ ಸ್ಕೂಪ್ ಈ ಸ್ಕೂಪ್ ಏನೂ ಇಲ್ಲ. ಬರೀ ಸ್ಲಾಗ್ ಮಾಡೋ ಥರ ಹೊಡೆದಿದ್ದಾರೆ. ಅದು ಕೈಗೆ ಹೊಡಿತಾರಪ್ಪ. ಈ ಕಡೆ ಹ್ಯಾರಿ ಬ್ರೋಕ್ ಮತ್ತು ಸಾಲ್ಟ್ ಅಂತೂ ಭಯಂಕರ ಬ್ಯಾಟಿಂಗ್ ಮಾಡಿದ್ರು ಗುರು. ಇಬ್ಬರು ತಲಾ ಒಂದು ಅರ್ಧ ಶತಕ ಎಲ್ಲ ಪೂರೈಸ್ಕೊಂಡ್ಬಿಟ್ಟು 13.5 ಅನ್ನೋಷ್ಟರಲ್ಲಿ 159 ಜುಜುಬಿ ಥರ ಎಲ್ಲ ಮುಗಿಸ್ಬಿಟ್ರು. ಟಾರ್ಗೆಟ್ ಫಿನಿಶ್ ಮಾಡಿಬಿಟ್ರು. ಅಂದರೆ ಒಂದು ಪಂದ್ಯ ಬಾಕಿ ಇರೋಷ್ಟರಲ್ಲೇ ಅವ್ರು ಸರಣಿ ಗೆದ್ದಾಯ್ತು ಗುರು. ಅಂದರೆ ಫುಲ್ ರೊಚ್ಕೆದ್ಬಿಟ್ಟು ಸಖತ್ತಾಗಿ ಆಡಿದ್ರು ಅಂತ. ಬಟ್ ನಮ್ಮ ಬೌಲರ್ಸ್ ನೋಡಿದ್ರೆ ನೋ ಬಾಲ್ ಮೇಲೆ ನೋ ಬಾಲ್ ಹಾಕ್ತಾರೆ. ಕ್ಯಾಚ್ ಅಂದರೆ ಕ್ಯಾಚ್ ಅಲ್ಲ, ಬಟ್ ಫೀಲ್ಡಿಂಗು ಪ್ಯಾಥೆಟಿಕ್ಕಾಗಿ ಫೀಲ್ಡಿಂಗ್ ಮಾಡ್ತಾರೆ. ಸೊ ಏನು 158 ಅದು ಕಮ್ಮಿನೇ ಆಯಿತು ಬಿಡ್ರಪ್ಪ. ಒಂದು 180 ಹೊಡೆದ್ರೆ ಚೆನ್ನಾಗಿರ್ತಿತ್ತು ಅಂತ ಕ್ಯಾಪ್ಟನ್ ಏನಾದರೂ ಹೇಳಿದ್ರೆ ಹಂಗೆ ಏನೋ ಸರಿಯಾಗಿ ಕೋಪ ಬರ್ತಿತ್ತು ಗುರು. ಬಟ್ ಕ್ಯಾಪ್ಟನ್ ಏನು ಹೇಳಿಲ್ಲ, ಅಂಥದ್ದೇನು ಹೇಳಿಲ್ಲ. ಇಲ್ಲ 180 ಆದ್ರೂ 15 ಓವರಲ್ಲಿ ಮುಗಿಸ್ತಾ ಇದ್ರು, 250 ಹೊಡೆದ್ರೂ ಮುಗಿಸ್ತಿದ್ರು ಗುರು ಇವರು. ಸೊ ಒಟ್ಟಿನಲ್ಲಿ ಭಾರತ ತಂಡ ಕಳಪೆ ಪ್ರದರ್ಶನ. ಇಲ್ಲಿಂದ ಇನ್ನೂ ಕೆಳಗೆ ಹೋಗ್ತಾರೆ, ಗೊತ್ತಿಲ್ಲ ಏನಾಗುತ್ತೋ ಅಂತ. ನೆಕ್ಸ್ಟ್ ಮ್ಯಾಚು ಸೋತ್ರೆ ಇದಕ್ಕಿಂತ ಕೆಳಗೆ ಹೋದಂಗೆ ಲೆಕ್ಕ. ಶ್ರೇಯಸ್ ಅಯ್ಯರ್ ಆಸ್ ಎ ಕ್ಯಾಪ್ಟನ್ ಆಗಿಬಿಟ್ಟು ಯಾವಾಗ ವಿನ್ ಆಗ್ತಾರೆ ಅನ್ನೋ ಥರ ಒಂದು ಕ್ವಶನ್ ಮಾರ್ಕ್ ಅಂತೂ ಬಂದಿದೆ. ಒಟ್ಟಿನಲ್ಲಿ ಭಾರತ ತಂಡದ ಒಂದು ಪ್ರದರ್ಶನ ಏನಿದೆ ಅಲ್ಲ, ಇದು ತುಂಬ ಬೇಸರ ಅಂತೂ ತಂದಿದೆ. ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಎಲ್ಲ ಸೋಲ್ತಾರೆ. T20 ಐಸ್ದು ಒಂಥರ ವೈಟ್ ಬಾಲಲ್ಲಿ ಏನೋ ಚೆನ್ನಾಗಿ ನಡೀತಾ ಇದೆ ಅಂದರೆ ಇಲ್ಲೂ ಒಂಥರ ಅದೇ ನಡೀತಾ ಇದೆ. ಅದು ಸ್ಪೆಷಲಿ T20 ODI ಈ ಥರ ಆಗದೆ ಇರಲಿ. ಯಾಕಂದರೆ 2027 ODI ವರ್ಲ್ಡ್ ಕಪ್ ಇದೆ ಗುರು. ಸೊ ನಮ್ಮ ರೋಕ್ ಅವರೆಲ್ಲ ಚೆನ್ನಾಗಿ ನೋಡ್ಕೋತಾರೆ ಅಲ್ಲೆಲ್ಲ ಅಂತ ಅನ್ಕೋತೀನಿ. ಏನಾಗುತ್ತೆ ನೋಡೋಣ. ಬಟ್ ನೆಕ್ಸ್ಟ್ ಮ್ಯಾಚು ಅದೆಲ್ಲ ಸ್ವಲ್ಪ ಯೂಸ್ಲೆಸ್ ಮ್ಯಾಚ್ ಅಂದಂಗೆ. ಆದರೂ ನಮ್ಮ ಹುಡುಗರೆಲ್ಲ ಸ್ವಲ್ಪ ಕಾಮ್ಬ್ಯಾಕ್ ಏನಾದರೂ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಹ್ಯಾಪಿ ಮೋಡಲ್ ಹೋಗಲಿ ಗುರು. ಅಂದರೆ ಲಾಸ್ಟು ಕ್ಲೀನ್ ಸ್ವೀಪ್ ಆಗದೆ ಇರಲಿ, ಅಂದರೆ ವೈಟ್ ವಾಶ್ ಆಗದೆ ಇರಲಿ ಅನ್ನೋ ಥರ ನೋಡ್ಕೊಳ್ಳಿ ಅನ್ನೋದು ನನ್ನ ಆಸೆ. ಬಟ್ ನೋಡೋಣ ಏನಾಗುತ್ತಂತ. ಆಮೇಲೆ ನಿಮ್ಮ ಅನಿಸಿಕೆ ಏನಿದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.